ಆಳಿಸಲಿಕ್ಕೆ ಬಿಡಬೇಕು ಅಂತ ಹೇಳಿ ಆವಾಗಲೇ 12ನೇ ಶತಮಾನದಲ್ಲಿ ಈ ಅಂಶನ ನಮಗೆ ಎಲ್ಲರಿಗೂ ಇಡೀ ಸಮಾಜಕ್ಕೆ ಸಾರಿದ್ದಾರೆ. ಇಷ್ಟೇ ಅಲ್ಲ, ನಾವು ಮತ್ತೆ ಇನ್ನೊಂದು ಹೇಳ್ತಾರೆ, ಅಹಿಂಸೆ, ಪ್ರಾಣಿ ಬಲಿ ಮಾಡಬಾರ್ದು. ಇದನ್ನು ಕೂಡ ಈಗ ನಾವು ಹೇಳ್ತಾ ಇದ್ವಿ ಪ್ರಾಣಿ ಬಲಿ ಮಾಡಬಾರ್ದು ಅಂತ ಹೇಳಿ. 12ನೇ ಶತಮಾನದಲ್ಲಿ ಈ ಅಂಶಗಳನ್ನ, ಈ ಜೀವನ ಮೌಲ್ಯಗಳನ್ನ ಪ್ರಶ್ನೆ ಮಾಡೋದು, ಜೊತೆಗೆ ಇದನ್ನು ಅನುಷ್ಠಾನ ತರೋದು ಅಷ್ಟು ಸುಲಭ ಆಗಿರಲಿಲ್ಲ. ಈಗ ಕೂಡ ಪ್ರಸ್ತುತ ಕೂಡ ನಮ್ಗಳಿಗೆ ಕೂಡ ಕಷ್ಟ ಆಗ್ತಿದೆ. ಅಂಥ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಅಂಥ ಕ್ರಾಂತಿನ, ಮಹಾನ್ ಕ್ರಾಂತಿನ ಉಂಟು ಮಾಡಿ ಅಹಿಂಸೆ ಸತ್ಯನ ಅವರು ಜಾರಿಗೆ ತಗೊಂಡು ಬರ್ತಾರೆ. ಜೊತೆಗೆ ಜಾತಿ ಪದ್ಧತಿನ ಬೇಡ, ಜಾತಿ ಪದ್ಧತಿ ಇರೋದ್ರಿಂದ ಎಲ್ಲರಿಗೂ ಅನಾನುಕೂಲ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಮನುಷ್ಯರು, ಎಲ್ಲರೂ ಕೂಡ ಶಿವನ ಅಡಿಲಿ ಅಥವಾ ಶಿವನ ಭಕ್ತಿಲಿ ಎಲ್ಲರೂ ಕೂಡ ಸಮಾನರು. ಹಾಗಾಗಿ ಜಾತಿ ಪದ್ಧತಿ ಇರಬಾರ್ದು, ನೀವೇನೆಲ್ಲ ಆಚಾರ ವಿಚಾರಗಳನ್ನ ಅನುಭವಿಸಿದ್ರು ಕೂಡ ನಾವೆಲ್ಲರೂ ಸಮಾನರು ಅಂತ ಹೇಳಿ ಜೀವನ ಮೌಲ್ಯ, ಮತ್ತೊಂದು ಜೀವನ ಮೌಲ್ಯನ ಹೇಳ್ಕೊಡ್ತಾರೆ. ಈಗ ಈ ಥರ ನಾವು ಹೇಳ್ತಾ ಹೋದರೆ ಹಲವಾರು ಅಂಶಗಳನ್ನು ನಾವು ಬಸವಣ್ಣವ್ರ ಬಗ್ಗೆ ನಾವು ಮಾತಾಡ್ತಾನೆ ಇರ್ಬೋದಾಗುತ್ತೆ. ಇನ್ನೊಂದು ನಾವು ಹೇಳಲೇಬೇಕು ಅಂತ ಹೇಳಿದ್ರೆ, ಅವರ ವಚನ ಹೇಳ್ತಾರೆ, ಹೇಗಿರಬೇಕು ಮಾತು, ಹೇಗಿರಬೇಕು, ಬೇರೆಯವ್ರಿಗೆ ನೋವಿಸೋ ಥರ ಇರಬಾರ್ದು, ಬೇರೆಯವ್ರಿಗೆ ತೇಜೋವಧೆ ಥರ ಮಾಡೋ ಥರ ಇರಬಾರ್ದು. ನಮ್ಮ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳ್ತಾರೆ, ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಹೇಗೆ ಯಾವುದೋ ಒಂದು ಪಾಠ ಅಂದರೆ ಯಾವುದೋ ಒಂದು ಶಾಲೆಯಲ್ಲಿ ಕೂತ್ಕೊಂಡು ಅಥವಾ ಗ್ರಂಥಾಲಯದಲ್ಲಿ ಕೂತ್ಕೊಂಡು ಏನೋ ಓದಿ ಆ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬಸವಣ್ಣರ ವಚನಗಳು ಏನಿದೆ ಆ ವಚನಗಳನ್ನ, ಒಂದೊಂದು ವಚನಗಳ ಸಾರಗಳನ್ನ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಬೋದು. ಜೊತೆಗೆ ಸಮಾಜಕ್ಕೆ ನಾವು ಉತ್ತಮ ವ್ಯಕ್ತಿಗಳಾಗಿ ಬದಲಾಗ್ಬೋದು ಅಂತ ಹೇಳ್ತಾ, ಸೊ ಇಷ್ಟೊತ್ತು ಕೂಡ ಎಲ್ಲರೂ ಮಾತಾಡಿದ್ದೀರಾ. ನಾನು ಯಾಕೆ ಅವ್ರದ್ದು ಆ ಬಾಲ್ಯ ಜೀವನ ಹೇಳಿಲ್ಲ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಬರೀ ಹೇಳೋದು ಮಾತ್ರ ಅಲ್ಲ, ಅವ್ರ ಬಾಲ್ಯ ಜೀವನ, ಅವರ ಜೀವನ ಆದರ್ಶಗಳನ್ನ ಹೇಳೋದು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ, ನಿಷ್ಠೆಯಿಂದ ಇರಬೇಕು, ಪ್ರೀತಿ ತೋರಿಸ್ಬೇಕು, ಜನಗಳಿಗೆ ಸಮಾನತೆ ನೋಡಬೇಕು. ಈ ಸಮಾನತೆ, ನಿಷ್ಠೆ, ಪ್ರೀತಿ ಮತ್ತು ಭಕ್ತಿ ಯಾವುದರಲ್ಲಿ? ಕಾಯಕದಲ್ಲಿ ಭಕ್ತಿ, ದಾಸೋಹದಲ್ಲಿ ಭಕ್ತಿ, ಸಮಾನತೆಯಲ್ಲಿ ಭಕ್ತಿ. ಈ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಬೇರೆಯವ್ರಿಗೆ ಮಾದರಿಯಾಗಿ ಬದುಕೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಾವೆಲ್ಲರಿಗೂ ಮತ್ತೊಮ್ಮೆ ಬಸವಣ್ಣರ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತು ಮುಗಿಸ್ತೀನಿ. ಸರ್ಕಾರ ಜಯಂತಿಯನ್ನು ಇಲ್ಲಿ ಘೋಷಣೆ ಮಾಡಿಬಿಟ್ಲಿಂದ ಇವತ್ತು ತಾಲೂಕು ಆಡಳಿತ ಪ್ರತಿ ವರ್ಷ ಈ ಆಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಇವತ್ತು ಬಸವಣ್ಣವರು ಹೇಳಿದ್ದು ಎರಡು ಮಾತು, ಒಂದು ಕಾಯಕ, ಮತ್ತೊಂದು ದಾಸೋಹ. ಕಾಯಕ ಅಂದರೆ ಶ್ರಮ. ಪ್ರತಿಯೊಬ್ಬರೂ ಕೂಡ ತಮ್ಮ ಶ್ರಮದಿಂದ ಸಂಪಾದನೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂತಹ ಹಣವನ್ನು ಅಥವಾ ಬರ್ತಕ್ಕಂಥ ದವಸ ಧಾನ್ಯಗಳನ್ನು ದಾಸೋಹದ ಮುಖಾಂತರ ಬೇರೆಯವರಿಗೆ ಹಂಚಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಇದನ್ನು 12ನೇ ಶತಮಾನದಲ್ಲಿ ಹೇಳ್ಕೊಟ್ಟಂಥವ್ರು. ಅದರಿಂದ ಇವತ್ತು ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ. ಇವತ್ತು ಅನ್ನದಾಸೋಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅನೇಕ ಮಠಮಾನ್ಯಗಳು ಮಾಡ್ತಾರೆ. ಅದರಲ್ಲಿ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿವಿಧ ದಾಸೋಹಿಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಆ ಒಂದು ಕಾಯಕವನ್ನು ಮಾಡಿ ಆ ಕಾಯಕದ ಮುಖಾಂತರ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡ್ತಕ್ಕಂಥ ಕೆಲಸವನ್ನು, ಹಸಿವಿಗೆ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಭಾಳ ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾಡ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ಇವತ್ತು ಸರ್ಕಾರ ಕೂಡ ಅದನ್ನು ಅಳವಡಿಸ್ಕೊಂಡಿದೆ. ಇವತ್ತು ನಾವು ಅನ್ನಭಾಗ್ಯ ಅಂತ ನಮ್ಮ ಸರ್ಕಾರ ನೀಡಿದೆ. ಅನ್ನಭಾಗ್ಯ ಅಂದರೆ ಅದೇ ದಾಸೋಹ ಅಷ್ಟೇ. ಮೂಲಕ ಸಮಾಜದಲ್ಲಿ ಸುಧಾರಣೆಯನ್ನು ತಂದರು. ಹಾಗಾಗಿ ನಾವು ಈ ದಿನವನ್ನು ಬಸವ ಜಯಂತಿಯಾಗಿ ಆಚರಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆಯನ್ನು ಮಾಡುತ್ತೆ. ಅದು ಮತ್ತಷ್ಟು ಗೌರವವನ್ನು ಕರ್ನಾಟಕ ಸರ್ಕಾರ ಬಸವಣ್ಣವರಿಗೆ ಕೊಟ್ಟಂಗಾಯಿತು. ಹಾಗಾಗಿ ನಾವು ಈ ದಿನವನ್ನು ಬಸವ ಜಯಂತಿಯಾಗಿ ಆಚರಿಸ್ತಾ ಇದ್ದೀವಿ. ಬಸವಣ್ಣವರು ಬರೀ ಮಾತಿಗಷ್ಟೇ ಸೀಮಿತವಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ. ಬಸವಣ್ಣವ್ರ ಕಾಯಕದಲ್ಲಿ, ಅವರ ವಚನಗಳಲ್ಲಿ ಕಾಯಕವೇ ಕೈಲಾಸ. ನಾವೇಂತೀವೋ ಅದನ್ನು ಪ್ರಾಮಾಣಿಕವಾಗಿ ಮಾಡೋ ಅಂಥದ್ದನ್ನು ಮಾಡಬೇಕು. ಅದನ್ನೇ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥದ್ದು. ಮತ್ತು ವಚನಗಳನ್ನು ಕನ್ನಡದಲ್ಲಿ ಎಲ್ಲರೂ ಓದ್ಕೊಳ್ಳೋ ರೀತಿಯಲ್ಲಿ ಬಸವಣ್ಣವರು ಆ ಕಾಲದಲ್ಲಿ ವಚನಗಳನ್ನು ಬರೆದಿದ್ರು ಅಂತಕ್ಕಂಥದ್ದು. ಸಾಮಾನ್ಯ ಜನರಿಗೆ ಕೂಡ ವಚನಗಳು ಅರ್ಥ ಆಗ್ತಾ ಇತ್ತು. ಅದನ್ನು ಸರ್ವಕಾಲಿಕವಾಗಿ ಇಂದಿಗೂ ಅಲ್ಲ, ಮುಂದಿನ ಪೀಳಿಗೆ ಜನಾಂಗಗಳು ಕೂಡ ಆ ವಚನಗಳನ್ನು ತಮ್ಮ ನೆನಪಲ್ಲಿಟ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂಥ ವಚನಗಳನ್ನು ಅವ್ರು ಬರೆದಿದ್ರು ಅಂತಕ್ಕಂಥದ್ದನ್ನು ತಾವು ಕಾಣ್ಬೋದು.